ನಮಸ್ಕಾರ ಆತ್ಮೀಯರೇ, ಎಲ್ರಿಗೂ ಮೋಟಿವ್ ಮೂಮೆಂಟ್ಸ್ 83 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಊಟ ಮಾಡುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಾವು ತಿನ್ನುವ ಆಹಾರವನ್ನು ತಾಯಿ ಅನ್ನಪೂರ್ಣೇಶ್ವರಿಯ ರೂಪವೆಂದು ನಂಬುತ್ತೇವೆ. ಇದರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಇರುತ್ತೆ. ಹಾಗಾಗಿ ನಾವು ಊಟ ಅಥವಾ ಆಹಾರವನ್ನು ಸೇವಿಸುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಅಂಥ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ನಿಯಮಗಳನ್ನು ಪಾಲಿಸೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಊಟ ಮಾಡುವಾಗ ಅದರದ್ದೇ ಆದ ನಿಯಮಗಳ ಪ್ರಕಾರ ಊಟ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ನೀವು ತಿನ್ನುವಾಗ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇದರಿಂದ ನಿಮ್ಮ ಜೀವನದ ಉದ್ದಕ್ಕೂ ಆರೋಗ್ಯವಾಗಿರ್ತೀರಿ ಹಾಗೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಬಾಧಿಸೋದಿಲ್ಲ. ಊಟ ಮಾಡುವಾಗ ಕೆಲವರು ತಿಳಿದು ತಪ್ಪನ್ನು ಮಾಡಿದರೆ, ಇನ್ನು ಕೆಲವರು ತಿಳಿಯದೇ ತಪ್ಪುಗಳನ್ನು ಮಾಡ್ತಾರೆ. ಊಟ ಮಾಡುವ ಸಮಯದಲ್ಲಿ ಈ ನಿಯಮಗಳನ್ನು ಅನುಸರಿಸಿದರೆ ನಾವು ಆರೋಗ್ಯವಂತರಾಗಿರ್ಬೋದು. ಹಾಗಾದರೆ ಈ ಸಮಯದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರಿಯಾಗಿ ಕುಳಿತು ಊಟ ಮಾಡಬೇಕು. ಊಟ ಮಾಡುವಾಗ ನಿಯಮಾನುಸಾರ ಊಟ ಮಾಡಿದರೆ ತುಂಬಾ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವವರು ತುಂಬಾ ವಿರಳ. ಆದರೂ ನಾವು ಕೆಲವೆಡೆ ನೆಲದ ಮೇಲೆ ಕುಳಿತು ಊಟ ಮಾಡುವ ಜನರನ್ನು ನೋಡಿರ್ತೀವಿ. ಒಂದು ವೇಳೆ ನೀವು ನೆಲದ ಮೇಲೆ ಕುಳಿತು ಊಟ ಮಾಡ್ತಾ ಇದ್ದರೆ ಕೈ ಕಾಲುಗಳನ್ನು ಚೆನ್ನಾಗಿ ತೊಳ್ಕೊಂಡಿರಬೇಕು. ಯಾಕೆಂದರೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ನಿಮ್ಮ ದೇಹದ ಮೂಲಾಧಾರ ಚಕ್ರವು ನೇರವಾಗಿ ನೆಲಕ್ಕೆ ಸಂಪರ್ಕಗೊಳ್ಳುತ್ತೆ. ಇದರಿಂದಾಗಿ ನಿಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿ ಉಳಿಯುತ್ತೆ ಮತ್ತು ನೀವು ಏನು ತಿಂದರೂ ಚೆನ್ನಾಗಿ ಜೀರ್ಣವಾಗುತ್ತೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದರೆ, ಶಾಸ್ತ್ರ ಪ್ರಕಾರ ನಿಂತುಕೊಂಡು ಎಂದಿಗೂ ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರ ತಿಳಿಸುತ್ತೆ. ಎರಡನೇದಾಗಿ, ಊಟ ಮಾಡುವಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಊಟ ಮಾಡುವಾಗ ನೀವು ಸ್ವಲ್ಪ ಊಟವನ್ನು ತಿನ್ನಬೇಕು. ನೀವು ಊಟ ಮಾಡುವ ಮುನ್ನ ಈ ದಿನ ಊಟ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದವನ್ನು ತಿಳಿಸಿ. ನೀವು ಇದನ್ನು ಮಾಡದೇ ಇದ್ದರೆ ಅನ್ನದೋಷದಿಂದ ಬಳಲುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಯಾವಾಗಲೂ ಏಕಾಂತ ಸ್ಥಳದಲ್ಲಿ ಆಹಾರವನ್ನು ಸೇವಿಸಿ. ತಿನ್ನುವಾಗ ಯಾರೂ ನಿಮ್ಮನ್ನು ನೋಡದಂತೆ ಪ್ರಯತ್ನಿಸಿ, ಏಕೆಂದರೆ ತಿನ್ನುವಾಗ ದೃಷ್ಟಿ ತಗುಲುವ ಸಾಧ್ಯತೆಗಳು ಹೆಚ್ಚಾಗಿರಬಹುದು. ಮೂರನೇದಾಗಿ, ಅನ್ನವನ್ನು ಕೆಳಗೆ ಚೆಲ್ಲಬೇಡಿ. ಊಟ ಮಾಡುವಾಗ ತಪ್ಪಾಗಿಯೂ ಅನ್ನವನ್ನು ಕೆಳಗೆ ಚೆಲ್ಲಬೇಡಿ. ಒಂದು ವೇಳೆ ಅನ್ನ ನೆಲಕ್ಕೆ ಬಿದ್ದರೂ ಅದನ್ನು ಪುನಃ ಎತ್ತಿಕೊಳ್ಳಿ. ಇದರಿಂದ ಅನ್ನಪೂರ್ಣ ದೇವಿಗೆ ಅವಮಾನವಾಗುತ್ತದೆ ಮತ್ತು ಮನೆಯಲ್ಲಿ ಬಡತನ ಬಂದು ಸುಖ ಸಮೃದ್ಧಿ ದೂರವಾಗುತ್ತೆ. ಅಂತಹ ಮನೆಯಲ್ಲಿ ಭಿನ್ನಾಭಿಪ್ರಾಯ ಮತ್ತು ಜೀವನವಿಡೀ ಕಷ್ಟದ ಪರಿಸ್ಥಿತಿ ಇರುತ್ತೆ. ಮತ್ತು ಆಹಾರ ಸೇವಿಸಿದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಇದನ್ನು ಮಾಡುವುದು ಕೂಡ ಅಶುಭವೆಂದು ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ಒಂದು ವೇಳೆ ಊಟ ಮಾಡುವಾಗ ಈ ಎಲ್ಲ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದರೆ ಅವುಗಳನ್ನು ಇವತ್ತೇ ನಿಲ್ಲಿಸಿ. ಯಾಕೆಂದರೆ ಮುಂದೆ ಜೀವನದಲ್ಲಿ ಬಡತನ ಎದುರಿಸಬಹುದು, ಸುಖ ಸಮೃದ್ಧಿಯ ಕೊರತೆ ಕೂಡ ಬರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಊಟ ಮಾಡುವಾಗ ಕೆಲವೊಂದು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಪಾಲಿಸಿದರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಖಂಡಿತ ಹೊಂದಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.